ಪಿ ಸಿ ಒ ಎಸ್ ಅಂದರೆ ಲೈಫ್ ಲಾಂಗ್ ಮಾತ್ರೆ ತಗೋಬೇಕು, ಇದರಿಂದ ಮಕ್ಕಳಾಗಲ್ಲ. ಇದು ಕರೆಕ್ಟಾ? ಇಲ್ಲ, ಇದು ಒಂದು ದೊಡ್ಡ ಮಿತ್. ಪಿ ಸಿ ಒ ಎಸ್ ಅಂದರೆ ಮೊಟ್ಟೆ ಶೀಲನಲ್ಲಿ, ಓವರೀಸ್ನಲ್ಲಿ ತುಂಬ ಜಾಸ್ತಿ ಇಮ್ಮೆಚ್ಯೂರ್ ಎಗ್ಸ್, ಇಮ್ಮೆಚ್ಯೂರ್ ಮೊಟ್ಟೆಗಳಿರುತ್ತೆ. ಅಂದರೆ ಹೆಂಗಸರಿನಲ್ಲಿ ನಾರ್ಮಲಿ ಒಂದು ಮೊಟ್ಟೆ ಸೆಲೆಕ್ಟ್ ಆಗಿ ದೊಡ್ಡದಾಗಿ ಅದು ಮೆಚ್ಯೂರ್ ಆಗಿದ್ದಾದ್ಮೇಲೆ ರಪ್ಚರ್ ಆಗುತ್ತೆ. ಆ ಟೈಮ್ನಲ್ಲಿ ಹಸ್ಬೆಂಡ್ ವೈಫ್ ಸೇರಿದ್ರೆ ನ್ಯಾಚುರಲ್ ಆಗಿ ಅದು ಪ್ರೆಗ್ನೆನ್ಸಿ ಬರೋಕ್ಕೆ ಚಾನ್ಸ್ ತುಂಬ ಚೆನ್ನಾಗಿರುತ್ತೆ. ಪಿ ಸಿ ಒ ಡಿನಲ್ಲಿ ಈ ಮೊಟ್ಟೆ ದೊಡ್ಡದಾಗಿ ಮೆಚ್ಯೂರ್ ಆಗೋದು ಆಗಲ್ಲ. ಇದು ಯಾಕೆ ಅಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಈ ಸಮಸ್ಯೆ ಅನ್ನೋದು ಇರುತ್ತೆ. ಆದರೆ ಗುಡ್ ನ್ಯೂಸ್ ಏನಂದರೆ ಪಿ ಸಿ ಒ ಡಿ ಅನ್ನೋದು ಕಂಪ್ಲೀಟ್ಲಿ ಮ್ಯಾನೇಜಬಲ್. ಒಳ್ಳೆ ಲೈಫ್ ಸ್ಟೈಲ್ ಚೇಂಜಸ್, ಸ್ವಲ್ಪ ಜನಕ್ಕೆ ಮೆಡಿಸಿನ್ಸ್, ಟ್ಯಾಬ್ಲೆಟ್ಸ್ ಇಲ್ಲ ಇಂಜೆಕ್ಷನ್ಸ್ ಕೊಡಬೇಕಾಗುತ್ತೆ. ಫಾಲಿಕಲ್ಸ್ನ ಟ್ರ್ಯಾಕ್ ಮಾಡ್ತೀವಿ. ಆ ಫಾಲಿಕಲ್ ಟ್ರ್ಯಾಕ್ ಮಾಡಿಬಿಟ್ಟು ಅದು ಕರೆಕ್ಟಾಗಿ ಮೆಚ್ಯೂರ್ ಆಗೋ ಟೈಮ್ನಲ್ಲಿ ನಾವು ಹಸ್ಬೆಂಡ್ ವೈಫ್ಗೆ ನ್ಯಾಚುರಲ್ ಆಗಿ ಟ್ರೈ ಮಾಡೋಕ್ಕೆ ಡೇಟ್ಸ್ ಕೊಡ್ತೀವಿ. ಸ್ವಲ್ಪ ಜನಕ್ಕೆ ತುಂಬ ಸಿವಿಯರ್ ಇದೆ ಅಂದರೆ ಸರ್ಜರಿ ಆಪ್ಷನ್ ಬೇಕಾಗುತ್ತೆ, ಆರ್ ಫರ್ಟಿಲಿಟಿ ಟ್ರೀಟ್ಮೆಂಟ್ಸ್, IUI ಇಲ್ಲ IVF ಟ್ರೀಟ್ಮೆಂಟ್ನು ಕೊಡಬೇಕಾಗುತ್ತೆ. ಸೊ ಎಷ್ಟು ಸಿವಿಯರ್ ಆಗಿ ಇದೆ, ಏನು ಕಂಡೀಷನ್ ಅನ್ನೋ ಪ್ರಕಾರ ಟ್ರೀಟ್ಮೆಂಟ್ಸ್ ಅನ್ನೋದು ಇರುತ್ತೆ. ಪಿ ಸಿ ಒ ಎಸ್ ಅಂದ ತಕ್ಷಣ ಇನ್ಫರ್ಟಿಲಿಟಿ, ಬಂಜೆತನ ಸಮಸ್ಯೆ ಅಂತ ಅಲ್ಲ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಪ್ರಕಾರ ನಿಮ್ಮದು ಸಿವಿಯಾರಿಟಿ ಆಫ್ ಪಿ ಸಿ ಒ ಡಿ ಅದರ ಪ್ರಕಾರ ಟ್ರೀಟ್ಮೆಂಟ್ಗಳು ಅವೈಲಬಲ್ ಇದೆ.